ಮ್ಯಾಥ್ಯೂ, ಸರ್. ಈ ಫೈಲ್ನ ಕಮಿಷನರ್ ಆಫೀಸಿಗೆ ತೊಗೊಂಡೋಗಿ ಸರ್ಗೆ ಒಂದ್ಸಲ ಚೆಕ್ ಮಾಡಕ್ಕೆ ಹೇಳು. ಸರಿ ಸರ್. ಹಾಂ, ಏ ತಂಗ್ಯವ್ವ, ಬಾವ್ವಾ. ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದಕ್ಕೇನಂತ, ಕೂಡು. ಇಲ್ಲ, ಪರವಾಗಿಲ್ಲ. ಅದು ಹಾಂ, ಅವತ್ತು ನನ್ನ ರಾಮ್ ಬಗ್ಗೆ ನಿಮ್ಮ ಹತ್ರ ಹೇಳಿದ್ದಲ್ಲ ಸುಳ್ಳು. ರಾಮ್ ಶಿವಪುರಕ್ಕೆ ಬಂದಿದ್ದೆ ನನ್ನ ಮೀಟ್ ಮಾಡೋದಕ್ಕೆ. ಏನು ಹೇಳಕತ್ತಿ ತಂಗ್ಯವ್ವ? ಹೌದು ಅಣ್ಣ, ಇವತ್ತು ನನ್ನ ದೇವಸ್ಥಾನದಲ್ಲಿ ರಾಮ್ ಮತ್ತೆ ಮಾವನ್ ಬಗ್ಗೆ ಏನೆಲ್ಲ ಹೇಳಿದ್ನೋ ಅದೆಲ್ಲ ನಿಜ. ಆದ್ರೆ ಒಂದ್ ವಿಚಾರ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೀನಿ. ಆದ್ರೆ ಅದೇನು ಅಂತಂದ್ರೆ, ಏನು? ಪ್ರಮಾಣ ವಚನದ ದಿನ ರಾಮ್ ಬರೀ ನನಗ್ ಫೋನ್ ಮಾಡಿರ್ಲಿಲ್ಲ, ನನ್ನನ್ನು ಮೀಟ್ ಕೂಡ ಮಾಡಿದ್ದ. ಅದು ಅವನು ನನ್ನ ಫೋಟೋಸ್ ಮತ್ತೆ ವಿಡಿಯೋಸ್ನ ತಕ್ಕೊಂಡು ನಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಅಸಭ್ಯವಾಗಿ ನಡ್ಕೊಂಡ. ನನಗೆ ಗಾಬ್ರಿಲ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅವನ್ನ ತಳ್ಬಿಟ್ಟು ಫೋನ್ ಕಿತ್ಕೊಂಡು ಓಡ್ ಬಂದ್ಬಿಟ್ಟೆ. ಅದಾದ್ಮೇಲೆ ನಾನು ಅವನ್ನ ನೋಡ್ಲೇ ಇಲ್ಲ. ಅದೇ ಕೊನೆ ಸಲ ಅವನ್ನ ನೋಡಿದ್ದು. ಇದನ್ನೇ ನಿಮ್ಮಿಂದ ಮುಚ್ಚಿಟ್ಟಿದ್ದಣ್ಣ. ಇಷ್ಟು ದಿನ ಆದ್ರೂ ಯಾಕೆ ವಿಚಾರ ನನಗೆ ಹೇಳಿಲ್ಲ ತಂಗ್ಯವ್ವ? ಹೇಳ್ಕೋಬೇಕು ಅಂತ ತುಂಬಾ ಸಲ ಅನ್ನಿಸ್ತು, ಆದ್ರೆ ಧೈರ್ಯ ಬರ್ಲಿಲ್ಲ. ನಿನ್ಗ ಜೈಲ್ಗೆ ಹೋಗಿ ಬಂದ್ರು ಬುದ್ಧಿ ಬಂದಿಲ್ಲ ಅಂತ ಅನಿಸ್ತೈತಿ. ಅಲ್ಲ, ಇಷ್ಟು ತಡ ಮಾಡಿ ನನಗೆ ವಿಚಾರ ಹೇಳಕತ್ತಿಯಲ್ಲ. ಅಣ್ಣ ಸಾರಿ. ಏನ್ ಸಾರಿ? ಇದನ್ನಷ್ಟ ಮುಚ್ಚಿಟ್ಟಿಯೋ ಇಲ್ಲ ಬೇರೆ ಏನ್ರ ಐತೋ? ಇಲ್ಲ ಅಣ್ಣ, ಇದೊಂದೇ ವಿಷಯ ನಾನು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದು, ಬೇರೆ ಏನೂ ಇಲ್ಲ. ನಿನ್ನ ಮೇಲೆ ನನಗಿನ್ನೂ ನಂಬಿಕೆ ಬರುವಲ್ತು ಜ್ಯೋತಿ. ನೀ ಇನ್ನೂ ಏನೋ ಮುಚ್ಚಿಟ್ಟಿ ನನ್ನಿಂದ ಅಂತ ಅನ್ಸಾಕತ್ತೈತಿ. ನೀನವತ್ತು ಅವನು ಬೆಟ್ಟಾಗಿ ಬಂದ ದಿವಸದಿಂದನೇ ಅವ ನಿನಗಷ್ಟ ಅಲ್ಲ ಬೇರೆ ಯಾರಿಗೂ ಕಾಣಿಸ್ಕೊಂಡಿಲ್ಲ. ಅವ ಅವತ್ತಿನ ದಿವಸದಿಂದನೇ ಕಾಣೆ ಆಗ್ಯಾನ. ಇದರ ಅರ್ಥ ನೀನು ಏನೋ ಅವನಿಗೆ ಮಾಡಿ, ಏನು ಮಾಡಿ ಅದನ್ನ ಹೇಳೋ. ಅಯ್ಯೋ ಇಲ್ಲ ಅಣ್ಣ, ನಾನೇನು ಮಾಡಿಲ್ಲ. ಸುಳ್ಳು. ನೀನ ಏನೋ ಅವನಿಗೆ ಮಾಡಿ ನನ್ನ ಇನ್ವೆಸ್ಟಿಗೇಷನ್ ಮುಂದುವರೆದಂಗ ನೀನು ಸಿಕ್ ಹಾಕೋತೆ ಅಂತ ಹೇಳಿ ನೀನ ಹೆದರಿ ನೀನಾಗೆ ಸ್ಟೇಷನ್ಗೆ ಬಂದು ಈ ಕೇಸಿಂದ ಪಾರಾಗಕ್ಕೆ ನೋಡಕತ್ತಿ, ಹೌದಲ್ಲ? ಅಯ್ಯೋ ಇಲ್ಲ ಅಣ್ಣ, ಖಂಡಿತ ಇಲ್ಲ, ನನ್ನ ನಂಬು. ನನಗ ನಿನ್ನ ಮಾತಿನ ಮೇಲೆ ನಂಬಿಕೆ ಬರವಲ್ತು ಜ್ಯೋತಿ. ನೀನು ಅವನ್ನೆಲ್ಲೋ ಮುಚ್ಚಿಟ್ಟಿ ಏನ್ ಮಾಡಿ ಹೇಳೋ. ಅಯ್ಯೋ ಇಲ್ಲ ಅಣ್ಣ, ನಾನೇನು ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ. ಏನು ಮಾಡಿಲ್ಲ, ನಾನು ನಂಬು. ಏನ್ ಮಾಡಿ ಹೇಳೋ. ಇಲ್ಲ ಇಲ್ಲ, ಈ ಸಮಯದಲ್ಲಿ ಏನಾದರೂ ಅಣ್ಣನಿಗೆ ಸತ್ಯ ಹೇಳಿದ್ರೆ ತಪ್ಪಾಗುತ್ತೆ. ಮತ್ತೆ ಅವ್ನು ನನ್ನ ಬಗ್ಗೆ ತಪ್ಪು ತಿಳ್ಕೊತಾನೆ, ಅಪಾರ್ಥ ಮಾಡ್ಕೊಳ್ತಾನೆ. ಆಮೇಲೆ ಈ ವಿಷಯನ ತೊಟ್ಟದ್ ಮಾಡ್ಬಿಟ್ರೆ ಕಷ್ಟ. ಬೇಡ ಬೇಡ, ನಾನು ಮುಚ್ಚಿಟ್ಟಿದ್ದೀನಿ ಅಂತ ಗೊತ್ತಾಗಿ ಕೋಪ ಮಾಡ್ಕೊಳ್ತಾನೆ ಅಂತ ಹೇಳಕ್ ಹೋದ್ರೆ ಅದು ಬೇರೆ ರೀತಿನೇ ಆಗುತ್ತೆ. ಇವಾಗ ನಾನು ದುಡ್ಕೋದ್ ಬೇಡ, ಸರಿಯಲ್ಲ? ಹರಿಯೋ ನೀರಿನ ಜೊತೆಗೆ ಈಜೋದು ಉತ್ತಮ ಅನ್ನೋ ಹಾಗೆ ಈಗ ಹೇಗೆ ನಡೀತಿದ್ಯೋ ಹಾಗೆ ನಡ್ಕೊಂಡು ಹೋಗ್ಲಿ. ಆಮೇಲೆ ಏನೇ ಆದ್ರೂ ಸರಿ, ಈ ವಿಷಯ ಅಣ್ಣಂಗೆ ಅರ್ಥ ಮಾಡಿಸಿದ್ರೆ ಆಯ್ತು. ದೇವರ ದಯೆಯಿಂದ ಎಲ್ಲಿದ್ರು ಈ ಶ್ರೀರಾಮ್ ಬಂದು ಈ ಸಮಸ್ಯೆನ ಬಗೆಹರಿಸ್ಬಿಟ್ರೆ ಸಾಕು. ಅವನ್ ಬರ್ಲಿ ಅಂತ ಕಾಯೋ ಬದಲು ನಾನೇ ಅವನ್ನ ಹುಡುಕಿ ಭೇಟಿಯಾಗಿ ಅವನ ಕಾಲಕ್ಕೆ ಬಿದ್ದಾದ್ರೂ ಸರಿ ಈ ಸಮಸ್ಯೆನ ಬಗೆಹರಿಸ್ಕೋಬೇಕು. ಹೌದು, ಅವನ್ನ ಹುಡ್ಕೋದೆ ಸರಿ.
ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ಜೈ ಏನಮ್ಮ ಇದು ಬರೀ ಬಿಲ್ಡಪ್ ಮೇಲ್ ಬಿಲ್ಡಪ್. ಯಾವ MLA MP ಗಳು ಇವ್ರ ತರ ಬಿಲ್ಡಪ್ ತಗೊಳಲ್ಲ ಅನ್ಸುತ್ತೆ. ಥೂ, ಇನ್ನ ಏನೆಲ್ಲ ನೋಡ್ಬೇಕು. ಮೆರಿಲಿ ಬಿಡೆ, ಅದ್ಯೋಟ್ ಮೆರಿತಾರೋ ಮೆರಿಲಿ. ಕುರಿ ಕೊಬ್ಬದಷ್ಟು ಕುರ್ಬನ್ಗೆ ಲಾಭ. ಅದ್ ಏಟ್ ಬಿಲ್ಡಪ್ ತಕ್ಕತಾರೋ ತಕ್ಕಳ್ಳಿ. ಆ ಬಿಲ್ಡಪ್ ಅಲ್ಲಿ ನಮ್ ಬೇಳೆ ನಾವು ಬೇಯಿಸ್ಕೊಂಡ್ರಾಯ್ತು. ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ಜೈ ತುಳಸಿಗೆ ಏನವ ಇದೆಲ್ಲ ನನ್ಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದೀರಾ? ಅಧ್ಯಕ್ಷರೇ, ಇದ್ರಲ್ಲಿ ನಮ್ ಪಾತ್ರ ಎಷ್ಟಿದೆಯೋ ನಿಮ್ ಅಣ್ಣನ ಪಾತ್ರನೂ ಅಷ್ಟೇ ಇದೆ. ನಾವಿಬ್ರು ಸೇರ್ಕೊಂಡೆ ಇವೆಲ್ಲ ರೆಡಿ ಮಾಡಿದ್ದು. ಅಣ್ಣ